ಓಂ ಶಾಂತಿ. ದಿನಾಂಕ ಆಗಿದೆ 12-10-2025. ಶ್ರೇಷ್ಠ ವೃತ್ತಿಯಿಂದ ಶಕ್ತಿಶಾಲಿ ವೈಬ್ರೇಷನ್ ಮತ್ತು ವಾಯುಮಂಡಲವನ್ನು ಮಾಡುವಂತಹ ತೀವ್ರ ಪುರುಷಾರ್ಥ ಮಾಡಿ ಆಶೀರ್ವಾದವನ್ನು ಕೊಡಿ ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಬಾಗ್ದಾದ ನೋಡುತ್ತಿದ್ದೇವೆ. ಮೆಜಾರಿಟಿ ಮಕ್ಕಳಲ್ಲಿ ಹೃದಯದಲ್ಲಿ ಒಂದೇ ಸಂಕಲ್ಪವಿದೆ. ಈಗ ಆದಷ್ಟು ಬೇಗನೆ ತಂದೆ ಪ್ರತ್ಯಕ್ಷ ಮಾಡಿಬಿಡಬೇಕು. ಎಲ್ಲ ಮಕ್ಕಳಲ್ಲಿ ಉತ್ಸಾಹ ಬಹಳ ಚೆನ್ನಾಗಿದೆ. ಆದರೆ ಯಾವಾಗ ಮೊದಲು ತನ್ನನ್ನು ತಂದೆಯ ಸಮಾನ ಸಂಪನ್ನ ಸಂಪೂರ್ಣರಾಗಿ ಪ್ರತ್ಯಕ್ಷ ಮಾಡುತ್ತೀರೋ ಆಗ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ. ಈಗ ಎಂತಹ ಲಕ್ಷ್ಯವನ್ನಿಟ್ಟಿದ್ದೀರೋ ಅದರಂತೆಯೇ ಲಕ್ಷಣ. ಶ್ರೇಷ್ಠ ಲಕ್ಷ್ಯ ಶ್ರೇಷ್ಠ ಗುರಿಯ ಸಮಾನವಾಗಬೇಕಾಗಿದೆ. ಯಾವಾಗ ಲಕ್ಷ್ಯ ಮತ್ತು ಲಕ್ಷಣ ಸಮಾನವಾಗುತ್ತದೆ ಆಗ ಲಕ್ಷ್ಯವು ಪ್ರತ್ಯಕ್ಷದಲ್ಲಿ ಕಂಡುಬರುತ್ತದೆ. ಪುರುಷಾರ್ಥವನ್ನು ಚೆನ್ನಾಗಿ ಮಾಡುತ್ತಾರೆ, ಆದರೆ ಪುರುಷಾರ್ಥದಲ್ಲಿ ಒಂದು ಮಾತಿನ ತೀವ್ರತೆ ಇರಬೇಕು. ಪುರುಷಾರ್ಥವಿದೆ, ಆದರೆ ತೀವ್ರ ಪುರುಷಾರ್ಥವಿರಬೇಕು. ತೀವ್ರತೆಗಾಗಿ ದೃಢತೆಯ ಅಡಿಷನ್ ಬೇಕು, ಅಂದರೆ ಸೇರ್ಪಡೆ ಆಗಬೇಕಾಗಿದೆ. ಈ ಸಮಯ ಸಂಪನ್ನವಾಗುವುದರಲ್ಲಿ ತೀವ್ರತೆಯಿಂದ ಸಾಗುತ್ತಿದೆ. ಆದರೆ ಈಗ ಮಕ್ಕಳು ತಂದೆಯ ಸಮಾನ ಆಗಲೇಬೇಕು. ಇದೂ ಸಹ ನಿಶ್ಚಿತವಾಗಿದೆ. ಕೇವಲ ಇದರಲ್ಲಿ ತೀವ್ರತೆ ಇರಬೇಕು. ವರ್ತಮಾನ ಸಮಯ ಪ್ರಮಾಣ ಒಂದೇ ಸಮಯದಲ್ಲಿ ಮನಸ, ವಾಚ ಮತ್ತು ಕರ್ಮನ ಅರ್ಥಾತ್ ಚಲನೆ ಮತ್ತು ಚಹರೆಯ ಮೂಲಕ 3 ಪ್ರಕಾರದ ಸೇವೆಯನ್ನು ಮಾಡಿ. ಎಲ್ಲದಕ್ಕಿಂತ ಸಹಜ ಸೇವೆಯ ಸಾಧನ ವೃತ್ತಿಯ ಮೂಲಕ ವೈಬ್ರೇಷನ್ ಮಾಡುವುದು. ವೈಬ್ರೇಷನ್ನಿನ ಮೂಲಕ ವಾಯುಮಂಡಲವನ್ನು ಮಾಡುವುದು. ವ್ಯರ್ಥ ವೃತ್ತಿಯನ್ನೂ ಸಹ ತಮ್ಮ ಶುಭ ಭಾವನೆ ಶುಭ ಕಾಮನೆಯಿಂದ ವ್ಯರ್ಥವನ್ನೂ ಸಹ ಸಮರ್ಥತೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಬಹುದು. ಇದು ಸರಿ, ಇದು ತಪ್ಪೆಂದು ತಿಳಿದುಕೊಳ್ಳಿ, ಆದರೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಮನಸ್ಸಿನಲ್ಲಿ ವೃತ್ತಿಯನ್ನಿಡುವುದರಿಂದ ದೃಷ್ಟಿ ಮತ್ತು ಸೃಷ್ಟಿಯೂ ಸಹ ಪರಿವರ್ತನೆಯಾಗಿಬಿಡುತ್ತದೆ. ಕೇವಲ ಒಂದು ಕೆಲಸ ಮಾಡಿ, ಯಾರೇ ಸಂಪರ್ಕದಲ್ಲಿ ಬರಲಿ ಆಶೀರ್ವಾದವನ್ನು ಕೊಡಿ ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳಿ. ವ್ಯರ್ಥವನ್ನು ಸಮರ್ಥದಲ್ಲಿ ಅಂದರೆ ನೆಗೆಟಿವ್ ಅನ್ನು ಪಾಸಿಟಿವ್ನಲ್ಲಿ ಬದಲಾಯಿಸಿಕೊಳ್ಳಲು ಹೇಳುತ್ತೀರಿ. ಅಂದ ಮೇಲೆ ಸ್ವಯಂಗೂ ಆ ಸಮಯದಲ್ಲಿ ಕೋರ್ಸ್ ಕೊಡಿಸಬೇಕಾಗಿದೆ. ಎಲ್ಲ ಮಕ್ಕಳಲ್ಲಿ ಬಲೆ 99 ಅವಗುಣಗಳಿರಬಹುದು, ಆದರೆ ಅವಶ್ಯವಾಗಿ ಒಂದು ವಿಶೇಷತೆ ಇರುತ್ತದೆ. ಆ ವಿಶೇಷತೆಯಿಂದ ನನ್ನ ಬಾಬಾ ಎಂದು ಹೇಳಲು ಅಧಿಕಾರಿಯಾಗಿದ್ದಾರೆ. ತಮ್ಮ ಹೃದಯವು ಬಾಗ್ದಾದರವರ ಸಿಂಹಾಸನವಾಗಿದೆ. ಆದ್ದರಿಂದ ಒಂದು ಶಬ್ದವನ್ನು ಈಗ ಮನಸ್ಸಿನಲ್ಲಿ ಪಕ್ಕಾ ನೆನಪಿಟ್ಟುಕೊಳ್ಳಿ. ಆಶೀರ್ವಾದವನ್ನು ಕೊಡಬೇಕು ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ಯಾವುದೇ ವ್ಯರ್ಥ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ಒಳ್ಳೆಯದು ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಹೊರಹಾಕುವುದು. ನಿಮ್ಮ ಮುಂದೆ ಯಾರೇ ಬರುತ್ತಾರೆಂದರೂ ಅವರಿಗೆ ಸ್ವಲ್ಪ ಸ್ನೇಹವಾದರೂ ಪಡೆಯಲಿ, ಸಹಯೋಗ ಪಡೆಯಲಿ, ಸಾಹಸದ ಅನುಭವ ಮಾಡಲಿ, ಉಮಂಗ ಉತ್ಸಾಹದ ಅನುಭವ ಮಾಡಲಿ. ಇಡೀ ದಿನದಲ್ಲಿ 5 ನಿಮಿಷ ಸಿಕ್ಕಿದರೂ ಸಹ ಆ ಮನಸ್ಸಿನ ವ್ಯಾಯಾಮವನ್ನು ಮಾಡಿ, ಏಕೆಂದರೆ ವರ್ತಮಾನ ಸಮಯವು ವ್ಯಾಯಾಮ ಮಾಡುವುದಾಗಿದೆ. ಈ ಮನಸ್ಸಿನ ವ್ಯಾಯಾಮ ಮನಸ್ಸನ್ನು ಸದಾ ಖುಷಿಯಾಗಿಡುತ್ತದೆ, ಒಲವು ಉತ್ಸಾಹದಲ್ಲಿಡುತ್ತದೆ, ಹಾರುವ ಕಲೆಯ ಅನುಭವ ಮಾಡಿಸುತ್ತದೆ. ವಿಶಾಲ ಬುದ್ಧಿಯ ಮೂಲಕ ಸಂಘಟನೆಯ ಶಕ್ತಿಯನ್ನು ಹೆಚ್ಚಿಸುವಂತಹ ಸಫಲತಾ ಸ್ವರೂಪ ಭವ. ಸಂಘಟನೆಯ ಶಕ್ತಿಯನ್ನು ಹೆಚ್ಚಿಸಬೇಕು. ಇದು ಬ್ರಾಹ್ಮಣ ಜೀವನದ ಮೊದಲ ಶ್ರೇಷ್ಠ ಕಾರ್ಯವಾಗಿದೆ. ಸರ್ವ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಿ. ಸರ್ವ ಆತ್ಮರ ಪ್ರತಿ ಮನಸ್ಸಿನಲ್ಲಿ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪವಿರಲಿ. ಮಾತಿನಲ್ಲಿ ಮಧುರತೆ, ಸಂತುಷ್ಟತೆ, ಸರಳತೆಯ ನವೀನತೆ ಇರಲಿ. ಆಗ ಸೇವೆಯಲ್ಲಿ ಸಹಜ ಸಫಲತೆ ಸಿಗುತ್ತಿರುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲನ್ನು ಲೈಕ್ ಮಾಡುವುದನ್ನು ಮರೆಯದಿರಿ.